ಆಮೇಲೆ ವೆಂಕಣ್ಣ ಹೇಳಿದ್ರು, ಸುಮಾರು ಜನ ಮಾಧ್ಯಮ ಮಿತ್ರರು ಹೇಳಿದರು, ವರ್ಷದ ಮೊದಲನೇ ಪ್ರೆಸ್ ಮೀಟ್ ಅಂತೆ, ಅದು ನಮ್ಮದೇ ಆಗಿರೋದು, ನಂದು, ಶರಣ್ ಸರ್ದು ಮತ್ತು ನಮ್ಮ ಇಡೀ ಅಮಲು ತಂಡದೊಂದು ಭಾಗ್ಯ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಮಾಧ್ಯಮದವರಿಗೂ ನನ್ನ ನಮಸ್ಕಾರ ಮತ್ತು ಹೊಸ ವರ್ಷದ ಶುಭಾಶಯಗಳು. ಈ ಆಮೇಲೆ ನಾವು ಆಲ್ಮೋಸ್ಟ್ ಒಂದು 6-8 ತಿಂಗಳಿಂದ ಪ್ಲ್ಯಾನ್ ಮಾಡಿದೊಂದು ಸಣ್ಣ ಪ್ರಯತ್ನ ಅಂತ ಅಂದ್ಕೊಂಡು ಶುರು ಮಾಡಿದ ಗೀತೆ. ಇದಕ್ಕೆ ಇನ್ನೊಂದು ಬಾಯಾರಿಕೆಗೆ ಏನು ಕಾರಣ ಅಂತ ಇದ್ರದ್ದು ಕಂಟಿನ್ಯೂಷನ್ ಇನ್ನೊಂದು ಹಾಡು ಬರುತ್ತೆ. ಬಟ್ ಅದಕ್ಕೆ ಮುಂಚೆ ಇದನ್ನ ಶುರು ಮಾಡಿದಾಗ ಭಾರಿ ಮಜಾ ತಗೊಂಡಿದ್ದೀವಿ. ನನಗೊಬ್ಬ ಕುರ್ತಾ ಸಿಗ್ತಿದ್ದ ನನ್ನ ಮನೆ, ನಾವು ಯಾವಾಗ ಹೋಗ್ಬೇಕಾದ್ರು ಅವನು ನನ್ನ ಶರಬತ್ತು ಗೀತೆಗಳ ಭಕ್ತ ಅವನು, ಮತ್ತೆ ಶರಣ ಸರ್ ದೊಡ್ಡ ಅಭಿಮಾನಿ. ಅವನು ಎಷ್ಟು ಟೈಟ್ ಆಗ್ತಿದ್ದ ಒಂದು ರಾತ್ರಿ 11 ಅಂದ್ರೆ ಯಾವಾಗಲೂ ಹೇಳೋದು, ನೋಡೇ ಎಣ್ಣೆಲಿ ಹೇಳ್ತೀನಿ ಅಂತ ತಿಳ್ಕೊಬಿಡಿ, ನಾನು ಕುಡ್ದಿಲ್ಲ ಅದವರು. ಪ್ರತಿ ಕುಡ್ಕ ಹೇಳೋದು, ನಾನು ಎಣ್ಣೆಲಿ ಹೇಳ್ತೀನಿ ಅನ್ಕೋಬೇಡಿ, ಎಣ್ಣೆಲಿ ಮಾತಾಡ್ತಿದ್ದೀನಿ ಅನ್ಕೋಬೇಡಿ ಅಂತ ಹೇಳೋದು ಅಂದ್ರೆ ಅವನು ಟೈಟ್ ಆಗಿದೆ ಅಂತಲೇ ಅರ್ಥ. ಹಂಗಾರೆ ಯಾರು ಟೈಟ್ ಆಗಿರೋದು ಅಂತ ಒಂದು ದಿವಸ ನನ್ನ ಪ್ರಶ್ನೆ ಬಂತು. ನಾನು ಕುಡ್ದಿಲ್ಲ ಅಂತಾನೆ, ನನಗೇನು ಏರಿಲ್ಲ ಅಂತಾನೆ, ನಿಲ್ಲಕ್ಕಾಗಲ್ಲ. ಇದನ್ನ ಏನಾದ್ರು ಒಂದು ಹಾಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಮಧ್ಯರಾತ್ರಿ ನಾನು ಚೇತನಿಗೆ ಕೇಳಿದೆ. ನಾವು ಎಲ್ಲ ಕುಡುಕರು ಅಂತ ತರ್ಕಣ, ನಾನು ತುಂಬಾ ಡೀಸೆಂಟು, ಅವಾಗವಾಗ ಸ್ವಲ್ಪ 7 ಗಂಟೆ ಮೇಲೆ ಯಾಮಾರ್ಬಿಡ್ತೀನಿ ಅಷ್ಟೇ, ಒಂದು 2 ಅವರ್ಸಿಗೆ ಅಷ್ಟೇ ಯಾಮಾರ್ತೀನಿ. ಮನೋ ಹಂಗೆ ಅನ್ಬೋದು, ಮೋಕ್ಷ ಹಂಗೆ ಅನ್ಬೋದು. ಆಮೇಲೆ ವೆಂಕಣ್ಣ ನೋಡಿದ್ರೆ ಮನೆಗಿಂತ ಬೇಕಾ ನಮಗೆ ಸಾಥಿಗಳು, ಎಷ್ಟು ಜನ ಇರುತ್ತೆ, ಜಿಗ್ಗಿ ತಗ್ಗಿ, ಅವನೊಬ್ಬ ಸತೀಶ್ ಅಜಯ್ ಮಿಸ್ಸಿಂಗು. ಮಾಧ್ಯಮ ಮಿತ್ರ ಜೊತೆಗೇನೆ ಎಷ್ಟೋ ಶರಬತ್ತು ಕಥೆಗಳಾಗಿದೆ ನಮ್ದು. ಅಲ್ಲ ಶರಬತ್ತಣ್ಣ, ನೀವು ಶರಬತ್ತು ಕೊಡಲ್ಲ ಮಗಣ್ಣ. ಈ ಥರ ಒಂದು ಮೆಲೋಡಿಯಸ್ ಆಗಿರಲಿ, ಈ ಧಾಂಗದಿಂಗಿ ಮಧ್ಯೆ ಒಂದು ತುಂಬ ಮೆಲೋಡಿಯಸ್ ಆಗಿದ್ರೆ ಅದೊಂದು ತುಂಬ ವೈಯಕ್ತಿಕ, ತುಂಬ ಕಾಡುತ್ತೆ ಹಾಡು ಅಂತೇಳಿ ಮಾಡಿದ ಹಾಡು. ಇವನಿಗೆ ಸಿಕ್ಕೊಂಡು 5 ನಿಮಿಷಕ್ಕೆ ತಯಾರು ಮಾಡ್ಬಿಟ್ಟ ಚೇತನ್ ಸೋಸ್ತ. ಮತ್ತೆ ಇವನ ಇನ್ನೊಬ್ಬ ಸ್ನೇಹಿತರಿದ್ದಾರೆ, ಜಾವಿ ಸುರೇಶ್ ಅಂತ, ಅವರಿಬ್ರು ಒಂಥರ ಯುಗಳ ಜೋಡಿ ಹಾಡುಗಳು ಮಾಡೋದಕ್ಕೆ. ಅದು ತಯಾರಾಯಿತು. ನಾನು ಅಲ್ಲಿ ನಾನು ಹಾಡ್ತಿದ್ದಾಗ ಹೇಳಿದೆ, ಶರಣ್ ಸರ್ ಗಾಯನ ನನಗೆ ತುಂಬ ಇಷ್ಟ ಕಣ, ಇವರು ಘುಮೋಡು ಅಂತ ಒಂದು ಇದೇ ಥರ ಮಾಧ್ಯಮ ಕೂಟದಲ್ಲಿ ಒಂದು ಸತಿ ಹಾಡಿದ್ರು. ನಾನು ಅಲ್ಲಿ ಹಿಡಿದು ಕೇಳಿದ್ದೆ, ಸರ್ ಶಾಸ್ತ್ರೀಯವಾಗಿ ಕಲ್ತಿದ್ದೀರಾ? ಗೊತ್ತಿಲ್ಲಪ್ಪ, ಮನಸ್ಸಿಂದ ಹಾಡ್ತೀನಿ ಅಂದ್ರು. ನಾನು ಅವರು ಉತ್ತರ ಕರ್ನಾಟಕನೇ ಮಾತಾಡೋದು. ಅಂದರೆ ಮನಸ್ಸಿಂದ ಯಾವ ಮನುಷ್ಯ ಏನು ಕೆಲಸ ಮಾಡಿದ್ರು ಅದು ತುಂಬ ಯಾವುದೇ ಶಾಲೆ ಸ್ಕೂಲಿಗೆ ಹೋಗಿ ಕಲ್ತಿದ್ದಕ್ಕಿಂತ ಚೆನ್ನಾಗಿ ಕಾಣುತ್ತೆ. ಅದು ಅವತ್ತು ಇಡೀ ವೇದಿಕೆ ಒಂಥರ ಸ್ಪರ್ನಾಗ್ಬಿಟ್ಟಿತ್ತು ಇವ್ರು ಹಾಡಿದಾಗ. ಅದನ್ನ ಹೇಳಿದೆ ನನಗೆ, ಹಾಲು ಕುಡಿದ ಮಕ್ಕಳೇ ಬರ್ತಲ್ಲ ಟೈಮಿಂದ ಇವ್ರದ್ದು ಒಂದು ಪೋಸ್ಟ್ ಇತ್ತು. ನಾನು ಹಾಲು ಕುಡಿದ ಮಕ್ಕಳಿಗೂ ನಾನು ಹರಿಕೃಷ್ಣ ತುಂಬ ಸರ್ ಚೆನ್ನಾಗಿ ಕುಡಿದ್ವಿ ಸರ್, ಒಂದು ಹಾಡು ಅಂತ. ನಾನು ಸಿನಿಮಾ ಕಮ್ಮಿ ಹಾಡೋದು ಅಂತ, ಜಾಸ್ತಿ ನನಗದು ಗೊತ್ತಿಲ್ಲ, ನಾನು ಸರಿ ಹಾಡ್ತಾನೆ ನನಗೆ ಗೊತ್ತಿಲ್ಲ, ಹೆಂಗಾರ ಬರ್ರಿ ಹಾಡ್ರಿ ಅಂತೇಳಿ ಹಾಲು ಕುಡಿದ ಮಕ್ಕಳೇ ಬದುಕೆಲ್ಲ ಬಿಟ್ಟರು. ಅಲ್ಲಿ ನನಗೆ ಭಯಂಕರ ಫಿಲ್ ಆಗ್ಬಿಟ್ಟಿತ್ತು. ಅಂದರೆ ಯಾರ್ದೋ ಒಬ್ರದ್ದು ಕಂಠ ಅಥವಾ ಅವ್ರ ವ್ಯಕ್ತಿತ್ವ ಮನಸ್ಸಿಗೆ ಹತ್ತಿರ ಆಗೋದಕ್ಕೆ ಹಲವಾರು ಕಾರಣಗಳಿರ್ತವೆ. ಹಂಗೆ ನಾನು ಅವ್ರನ್ನ ಕರೆಯೋದೇ ಮಾಸ್ತರ್ ಅಂತ, ಉತ್ತರ ಕರ್ನಾಟಕದ ಒಂದು ದೋಸ್ತಿ. ಮತ್ತೊಂದು ಸಿನಿಮಾ ಮಾಡಬೇಕಿತ್ತು, ಅದೇನೋ ಹಾಗೆ ಗಾಡಿ ಹಿಂಗೆ ನಿಂತಿರ್ಬಿಡುದು. ಅವತ್ತಿಂದ ಒಂದು ದೋಸ್ತಿ. ಒಂದು ಗಾಯನ ಸರಿಯಾಗಿ ಬಿಡಬೇಡ್ರಿ, ಅದು ನಿಮ್ಮ ಕಂಠದಲ್ಲಿ ಇದ್ದಾಗ ನೀವು ಅದನ್ನ ಅವಾಗವಾಗ ತಯಾರು ಮಾಡಿ ಅವಾಗವಾಗ ಒಂದು ಹಾಡ್ರಿ ಅಂತೇಳಿ ನಾನು ಯಾವಾಗಲೂ ಮಾತಾಡ್ತಿರ್ತೀನಿ. ಒಂದು ದೊಡ್ಡ ಶೋ ಕೂಡ ಪ್ಲಾನ್ ಮಾಡಿದ್ದೆ, ಆಮೇಲೆ ಅಂತ ಒಂದು ಇದನ್ನೇ ಮಾಡ್ಬಿಡೋಣ, ಆಲ್ಬಮ್ ಮಾಡಿ ಒಂದು ಜರ್ನಿ ಮಾಡ್ಬಿಡೋಣ. ಯಾಕಂದ್ರೆ ನಂದು ಸರ್ದು ಹಲವಾರು ನಮ್ಮ ಅವರು ನಡ್ಸಿರೋದು ನಾನು ಬರೆದಿರೋದು ಹಲವಾರು ಗೀತೆಗಳಿದ್ದಾವೆ. ನಾನು ಖಾಲಿ ಪಾಟ್ರು, ಫೋನು ಇಲ್ಲ, ಮೆಸೇಜ್ ಇಲ್ಲ, ನಾವು ಮನೆಗೆ ಹೋಗೋದಿಲ್ಲ. ಅಪ್ಪು ಸರು, ಶರಣ್ ಸರು, ದುನಿಯಾಜಿ ಸರು, ಮತ್ತೆ ಇನ್ನು ಹಲವಾರು ನಾಯಕ ನಟರು ಯಾರ್ಯಾರು ತಗೊಂಡ್ರೆ ಈ ತುಂಬ ನಾರ್ಮಲ್ ಆಗಿ ಒಂದು ಬಿಟ್ಟು ತಕ್ಷಣ ಹಿಟ್ಟಾಗಿರೋದು ಅಂತ ಒಂದು ಪಟ್ಟಿ ಹಾಕಿದ್ರೆ ಶರಣ ಸರ್ದು ನಮ್ದೇ ಜಾಸ್ತಿ ಇದೆ. ಹೌದ್ರಿ, ಅದು ಅವರು ಅದನ್ನ ನಟಿಸೋದ್ರಿಂದ ಆಗುತ್ತೋ ಅಥವಾ ವಿಜಯ್ ಪ್ರಕಾಶ್ ಅವ್ರ ಕಾಂಟ್ರಿಬ್ಯೂಷನ್ ಕೂಡ ದೊಡ್ಡದೇ ಇದೆ, ಸಂಗೀತ ನಿರ್ದೇಶಕರ ಕಾಂಟ್ರಿಬ್ಯೂಷನ್ ದೊಡ್ಡದೇ ಇರ್ತದೆ. ಹೀಗೆ ಒಬ್ಬರ ಕಡೆಯಿಂದಾನೆ ಯಾರಿಂದಾನೆ ಹಿಟ್ ಆಗಲ್ಲ.
ಬಟ್ ಈ ಊರಿಗೆ ಎಷ್ಟು ಚೆನ್ನಾಗಿ ಈ ಮಧ್ಯಮ ವರ್ಗದ ನೋವು ನಲಿವು ಒಂದು ಅಮಲ ಅಂದ್ರೆ ಕ್ಲೀನಾಗಿ ಅಂಟುತ್ತೆ ಶರಣ ಸರ್ ಅದನ್ನ ನಟಿಸಿ ತೋರಿಸ್ತಾರೆ. ಇದರಲ್ಲಿ ಒಂದು ಸೆಕೆಂಡ್ ಚರಣದಲ್ಲಿ ನಾನು ಕೊಂದ ಅವನು ಯಾರು, ಅವನು ಕೊಂದ ನಾನು ಯಾರು, ಇದು ಎಂಥ ದೊಡ್ಡ ಅಮಲ್ ಎಂದರೆ ನನ್ನ ಸಾವಿನ ಸುದ್ದಿ ನಂಗೇನೆ ಬಂದಿದೆ ಅಮಲು ಏರಿದೆ ಅನ್ನೋದನ್ನ ಒಬ್ಬ ಗಾಯಕ ಅದನ್ನ ಹೇಳಿ ತೋರಿಸ್ಲಿಲ್ಲ ಅಂದ್ರೆ ಅದು ಏನು ಬರೆದವರಿಗೂ ಸುಖ ಇಲ್ಲ, ಕೇಳೋರಿಗೂ ಸುಖ ಇಲ್ಲ. ಅದೊಂದು ಕನ್ನಡತನ, ಅದೊಂದು ಗಾಯಕಿ, ಅದೊಂದು ಉತ್ತರ ಕರ್ನಾಟಕದ್ದು ಯಾವ್ದು ಅವರಿಗೆ ಶಾಸ್ತ್ರೀಯವಾಗಿ ಇದು ಉತ್ತರ ಭಾರತದ ಸಂಗೀತ, ದಕ್ಷಿಣ ಭಾರತದ ಸಂಗೀತ ಇವನ್ನೆಲ್ಲ ನಮ್ಗೆ ಕಲ್ತಿಲ್ಲ ಅಂತಾರೆ. ಬಟ್ ಅವ್ರ ಮನಸ್ಸಲ್ಲಿದೆ, ಅವ್ರ ಕಂಠದಲ್ಲಿದೆ. ಅದನ್ನ ಹಾಡು ಕೊಟ್ಟಿದ್ದಕ್ಕೆ ಶರಣ್ ಸರ್ಗೆ ಒಂದು ದೀರ್ಘ ನಮಸ್ಕಾರ. ಯಾಕಂದ್ರೆ ನನ್ನ ಮನೆಯಲ್ಲಿ ಸತತವಾಗಿ ದಿನಕ್ಕೆ 20 ಸತಿ ಪ್ಲೇ ಆಗುತ್ತೆ. ಎಲ್ಲರೂ ಫ್ಯಾನ್ಸ್ ಆಗ್ಬಿಟ್ಟಾರೆ ನನ್ನ ಟೀಮಲ್ಲಿ ಕೂಡ ಶರಣ್ ಸರ್ಗೆ. ಅದು ನಿಧಾನಕ್ಕೆ ನಾವು ಮೊನ್ನೆ ಹೊಸ ವರ್ಷಕ್ಕೆ ಇರಲಿ ಅಂತ ರಿಲೀಸ್ ಮಾಡಿದ್ವಿ. ಅದನ್ನ ತಕ್ಕ ಮಟ್ಟಿಗೆ ಕೇಳುವುದಾರೆ ಜನ, ಒಂದು 4.5 ಲಕ್ಷದವರೆಗೆ ಯೂಟ್ಯೂಬ್ ಪ್ಲಾಟ್ಫಾರ್ಮಲ್ಲಿ ಓಡಿದೆ. ಇನ್ನು ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲೂ ತುಂಬ ಚೆನ್ನಾಗಿ ಆಗ್ತಿದೆ. ಮತ್ತೆ ಇನ್ನು ನಾನು ಧನ್ಯವಾದ ಹೇಳಬೇಕು ನಮ್ಮ ಮಾಧವಪ್ಪ ಅವರಿಗೆ. ಭರತ್ ಸಾಹೇಬರಿಗೆ ಸ್ವಾಗತ. ಹರೀಶ್ ಅವರ ತಮ್ಮ, ಅವರು ಸ್ನೇಹಿತರು, ಜೊತೆಗೆ ಜಾಗದ ಒಡೆಯರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ಮಾಧವಪ್ಪ ನಮಗೆ ಕೃಷಿಕರು. ಒಂದು ದಿವಸ ಹಿಂಗೆ ಒಂದು ಸಣ್ಣ ಹಾಡು ಮಾಡೋಣ ಬರ್ರಿ, ಸಿನಿಮಾ ಗಿನ್ಮಾ ಎಲ್ಲ ಮಾಡಿ ತಲೆ ಮೇಲೆ ಹೋಗ್ಬಿಡ್ತವೆ ಅಂತಂದೆ. ನಡ್ರಿ ಅಂತಂದ್ರು. ಬಹಳ ಜನ ಮಾಡೋಣ ನಡ್ರಿ ಅಂತಾರೆ, ಬಟ್ ಯಾರು ಪೆಟ್ಟಿಗೆ ತರೋದಿಲ್ಲ. ಒಂದು ಸಣ್ಣ ಕವರ್ ತಗೊಂಡ್ ಬಂದ್ರು. ಏನು ಇಷ್ಟ ಆಸಕ್ತಿ ಇದೆ ಮನುಷ್ಯರಿಗೆ. ಗಾರ್ಮೆಂಟ್ ಕ್ಷೇತ್ರದಲ್ಲಿ ಹಲವಾರು ಈ ಝಾರ ಇತ್ಯಾದಿಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಂಡು ತುಂಬಾ ಕೃಷಿಕರ ಮೆಂಟಾಲಿಟಿ ಇರೋ ಒಬ್ಬ ಸಹೃದಯಿ ಕಲಾರಾತ್ಮಕ. ಮಾಡಿದ್ರು. ಅವತ್ತು ಹಾಡದೇಶನೂ ಬಂದಿದ್ರು. ಒಂದು ಕೋಟ್ ಹಾಕೊಂಡೆಲ್ಲ ಬಂದಿದ್ರು. ಅವ್ರಿಗೆ ಇದೆ ಯಾರು ನಟರು ಅಥವಾ ಮಾಧ್ಯಮದವರು ಉದ್ಯಮದವರು ಸಿಕ್ಕರೆ ಹಿಂಗಲ್ಲ ಬಟ್ಟೆ, ನಾನೊಂದು ಬಟ್ಟೆ ಕೊಡ್ತೀನಿ ನಿಮ್ಗೆ, ಗೋರ್ಮೆಂಟ್ ಫುಡ್ ಕೊಟ್ಬಿಡ್ತಾರೆ. ನೋಡಿ, ಬಹಳ ಜನಕ್ಕೆ ಕ್ಲೂ ಕೊಟ್ಟಿದ್ದೀನಿ. ನಿಮ್ ದೇಹದ ಆಕಾರ ಎಲ್ಲ ನೋಡಿ ಹಿಂಗೆ ಬಟ್ಟೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಅವ್ರಿಗೆ ಏನೋ ಸಂತೋಷ. ಆಮೇಲೆ ಯಾರೋ ಹಾಡುಗಾರರು, ಕಲೆಗಾರರು, ಸಿನಿಮಾದವರು, ಸಂಗೀತಗಾರರು ಅಂದ್ರೆ ತುಂಬಾ ಆನಂದ ವ್ಯಕ್ತಿಗೆ. ನನಗೆ ಏನು ಸುಮ್ಮನೆ ಹುಚ್ಚಿದ ಥರ ಬರ್ತಿರ್ತಾರಲ್ಲ, ಕನ್ನಡ ಬರ್ತದೆ ಅಪ್ಪನಿಗೆ, ಅಥವಾ ಅವ್ರನ್ನ ನೋಡಿದ್ರೆ ಸುಮ್ಮನೆ ಮಾತಾಡಿ ಓಡೋಗ್ಬಿಡಂಗೆ ಕಾಣಿಸ್ತಾ ಇತ್ತು. ಯಾರಿಗೆ ನನ್ನ ಕನ್ನಡ ನನಗೆ ಹೇಳ್ತೀರಾ ಅಂತ ಒಂದು ದಿವಸ ರೊಚ್ಚಿಗೆದ್ದು ಪುರುಷ ರೂಪದಿಂದ ಹೋಗುತ್ತಿದೆ ಅಂತ ಹೇಳಿ ಒಂದು ನಾಟಕದ ಒಂದು ಮಟ್ಟನ್ನ ಹೇಳಿ ತೋರಿಸಿದ್ರು. ಇಲ್ಲ ಎಲ್ಲಿದ್ದೆ ಕನ್ನಡಿಗ ಅಂತ ಹೇಳ್ಕೊಂಡ್ಬಂದೆ ನಾನು. ಸೊ ಈ ತರ ಮಾಧವಪ್ಪಂದು ನಮ್ದು ಒಂದು 6-8 ತಿಂಗಳ ಜರ್ನಿ. ಅಥವಾ ಸುವರ್ಣ ಸರಿಗೆ ಕೂಡ ತುಂಬಾ ಆಪ್ತರು. ಕಾರ್ಯಕ್ರಮಕ್ಕೆ ಸುಮೂರ್ತಿಗೆ ಸ್ವಾಗತ. ನಾಯಕನನ್ನೇ ಗೊತ್ತಾಗ್ತಲ್ವಲ್ಲ 6 ಪ್ಯಾಕ್ ಆಯ್ತು ಬಿಡ. ಇಷ್ಟು ಹೇಳಿದ ನಂತರ ಇನ್ನು ಸೋಸ್ತಂಬಾಗ ಆಯ್ತು, ಮಾಧವಪ್ಪವರು, ಕರ್ಣಸರ್ಗಾಯ್ತು. ಇನ್ನು ಮಾನಕರು ನನಗೆ ಮೈಕಲ್ ಹೇಳೋದಕ್ಕೆ ಹರೀಶ್ ಅವರಾಗಲಿ, ಭರತ್ ಅವರಾಗಲಿ, ಅವರ ಸಹೃದಯತೆಗೆ ನನ್ನೊಂದು ನಮಸ್ಕಾರ. ತುಂಬಾ ಖುಷಿಯಿಂದ ಕಟ್ಟಿಸಿದ್ದಾರೆ. ಯಾವ್ದು ಸರ್ ನೀವು ಹೇಳಿದ್ದು? ನೈಜೀರಿಯಾನ, ತಾಂಜಾನಿಯಾಗ ಯಾವುದೋ ಒಂದು ಫಾರ್ಮೆಟ್ನ ಇಟ್ಕೊಂಡು ಒಂದು 2,000 ಜನಕ್ಕೆ ಸೀಟಿಂಗ್. ಮತ್ತು ನಾನು ಮೇಲೆಲ್ಲ ಜಾಗ ನೋಡಿದ್ದೀನಿ. ನಾನು ಅವ್ರಿಗೆ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದೀನಿ, ಸಿನಿಮಾ ಸ್ನೇಹಿ ಆಗಿ ಸರ್, ಸಣ್ಣದಿರ್ಬೋದು ನಿಮ್ದು ಆಲ್ಬಮ್ ಅಂತ ಹೇಳಿ. ನಾವು ಸಿನಿಮಾ ಅಂದ್ರೆ ತುಂಬಾ ಇಷ್ಟ ಸರ್, ಕನ್ನಡ ಅಂದ್ರೆ ತುಂಬಾ ಇಷ್ಟ, ನಾನು ಪ್ಲೇ ಮಾಡೋದೇ ಕನ್ನಡ ಸಾಂಗ್ ಒಂದು, ನಾನು ಇಲ್ಲೇ ಮಾಡ್ತೀನಿ ಅಂತಂದ್ರೆ 31ಕ್ಕೆ ಮಾಡ್ಬೇಕು ಅಂತಿತ್ತು. ಬಟ್ 31 ಅವ್ರ ವ್ಯಾಪಾರಕ್ಕೆ ತೊಂದರೆ ಆಗೋದು ಬೇಡ ಅಂತ ಇವತ್ತು ಬಂದಿದ್ದೀನಿ. ಅವರ ಕನ್ನಡ ಪ್ರೀತಿಯಪ್ಪ ಅವ್ರಿಗೆ ಒಂದು ತಲೆ ಮೇಲಿರೋ ಅಭಿಮಾನಕ್ಕೆ ನಮಗೆ ಜಾಗ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೇನೆ. ಮತ್ತೆ ಹಾಡಲ್ಲಿ ಅವರದ್ದು ಸೂಕ್ತ ಅಂಗಡಿ ಅದರ ಮೆನ್ಷನ್ ಕೂಡ ಇದೆ. ಆಮೇಲೆ ಇಬ್ಬರೂ ಕನ್ನಡ ಪ್ರೇಮಿಗಳು ಅನ್ನೋದು ನನಗೆ ತುಂಬಾ ಸಂತೋಷಕರ ಸಮಾಚಾರ. ಇನ್ನು ಹೊರಟು ಚೇತನ್ ಸ್ವಲ್ಪ ಕೊಡೋಕ್ ಮುಂಚೆ ಯಾರ್ಯಾರಿಗೆ ಸಂಗೀತಾಸಕ್ತಿ ಇರುತ್ತೋ ನಾವು ಅದನ್ನ ಸೈಡಿಗೆ ಹಾಕ್ಬಿಡ್ತೀವಿ. ನಾನು ತುಂಬಾ ಕಾನ್ಷಿಯಸ್ ಆಗಿ ಒಂದು
ಒಂದು ಸುಗಮ ಸಂಗೀತ, ಈಗ ಅನಂತ ಸ್ವಾಮಿ ಸರ್ ಇರ್ಬೋದು, ಅವರ ಮಗರಾಯ ಇರ್ಬೋದು, ಅಶ್ವಥ್ ಸರ್ ಇರ್ಬೋದು, ಇವರದ್ದು ಬೇಸ್, ಕರ್ನಾಟಕದ ಒಂದು ಸುಗಮ ಸಂಗೀತದ ಬೇಸ್ ತುಂಬಾ ಆಳವತ್ತು. ಕಳೆದೊಂದು 2-3 ತಿಂಗಳಿಂದ ಮತ್ತೆ ಮೊದಲಿಂದ ಅಂತ ಒಂದು ಆಲ್ಬಮ್ ರಿಲೀಸ್ ಮಾಡಿದ್ದೆ. ಅವರಲ್ಲೂ ಅಷ್ಟೇ ತುಂಬಾ ಸಂಪ್ರದಾಯ ಗೀತೆಗಳನ್ನು ಒಂದಿಷ್ಟು ಟ್ರೈ ಮಾಡಿ ಅದನ್ನ ಹೊರತಂದು ಅದು ತಕ್ಕಮಟ್ಟಿಗೆ ಆಗಿತ್ತು. ಈ ತಕ್ಕಮಟ್ಟಿಗೆ ಆಗೋದು ತುಂಬಾ ದೊಡ್ಡದು. ಇವಾಗ ನನ್ನ ಒಂದು ವೈಯಕ್ತಿಕತೆ ಆಯಿತು, ಪ್ರತಿಯೊಬ್ಬರಲ್ಲೂ ಒಬ್ಬ ಬರಹಗಾರ ಇರ್ತಾನೆ, ಪ್ರತಿಯೊಬ್ಬರಲ್ಲೂ ಒಬ್ಬ ಹಾಡುಗಾರ ಇರ್ತಾನೆ. ಈ ಹಾಡುಗಳು ಒಂದ್ಸತಿ ನಾವು ಎಲ್ಲೋ ಕೇಳ್ತೀವಿ, ಯಾರೋ ಕೇಳ್ತಿರ್ತಾರೆ, ಮಗುವಾಗಿದ್ದಂಗಿಂದ ಕೇಳ್ತೀವಿ, ಎಲ್ಲಿ ಕೇಳಿದ್ವಿ ಅಂತ ಗೊತ್ತಿರಲ್ಲ. ಇವತ್ತಿನವರೆಗೂ ನಮ್ಮ ದೇಹದಲ್ಲಿ, ನಮ್ಮ ರಕ್ತದಲ್ಲಿ ಉಳ್ಕೊಂಡ್ಬಿಡ್ತವೆ. ಸಿನಿಮಾ ಹೆಸರು ಗೊತ್ತಿರಲ್ಲ, ಯಾರು ಆಕ್ಟ್ ಮಾಡಿದ್ದಾರೆ ಗೊತ್ತಿರಲ್ಲ, ಹಾಡುಗಳು ಮಾತ್ರ ನಮ್ಮ ಮೈ ಸೇರ್ಕೊಂಡ್ಬಿಡ್ತವೆ. ಆ ಹಾಡುಗಳು ನಮ್ಮ ಮೈ, ಇಡೀ ಸಮಾಜದ ಮೈಗೆ ಒಳಗಡೆ ಸೇರ್ಕೊಳ್ಳೋದಕ್ಕೆ ಮನುಷ್ಯ ಒಂಟಿಯಾಗಿ ಬಾತ್ರೂಮಲ್ಲಿ ಹಾಡೋದು. ಯಾವುದೇ ಇನ್ಸ್ಟ್ರೂಮೆಂಟ್ ಬೇಕಿಲ್ಲ, ಏನೂ ಬೇಕಿಲ್ಲ. ಒಂದು ಸಿನಿಮಾನ ನೀವು ಹೇಳಿ ತೋರ್ಸಕ್ಕಾಗಲ್ಲ. ಒಂದು ಹಾಡನ್ನ ನಮ್ಮ ಖುಷಿಗೆ ನಾವು ಹಾಡ್ತೀವಿ. ನಮ್ಮ ಖುಷಿನ ಕನೆಕ್ಟ್ ಆಗೋ ಗೀತೆಗಳನ್ನ ತುಂಬಾ ತರಬೇಕು ಅಂತಿದೆ. ಯಾಕಂದ್ರೆ ನಾನು ನಿರ್ದೇಶನದ ಜೊತೆಗೆ ಗೀತ ರಚನೆನೂ ಸಾಕಷ್ಟು ಮಾಡಿರೋದ್ರಿಂದ ಅದರ ರೀಚು ಮತ್ತು ಅದರ ವ್ಯಾಪ್ತಿ, ಅದರ ಪವರ್ ನನಗೆ ಗೊತ್ತು. ಒಂದು ಹಾಡಿನ ಸಾಲುಗಳು ಎಷ್ಟು ದಿವಸದವರೆಗೆ ಬರ್ತಿರ್ತವೆ ಅನ್ನೋದು. ಸಾವಿರಾರು ವರ್ಷದೊಳಗೆ ನಾವೆಲ್ಲರೂ ಎಲ್ಲಿರ್ತೀವೋ ಗೊತ್ತಿಲ್ಲ, ನಾವು ಬರೆದು 4 ಸಾಲುಗಳು ಉಳ್ಕೊಂಡ್ಬಿಡ್ತೇವೆ. ಒಬ್ಬ ಗಾಯಕನ ಕಂಠ ಉಳ್ಕೊಂಡ್ಬಿಡುತ್ತೆ, ಒಬ್ಬ ಸಂಗೀತಗಾರ ಮಾಡಿದ ಟ್ಯೂನ್ ಉಳ್ಕೊಂಡ್ಬಿಡುತ್ತೆ. ಅಂದ್ರೆ ನೀವು ಸಂಗೀತದ ಪವರ್ನ ಯೋಚನೆ ಮಾಡಿ. ಸಿನಿಮಾಗಿಂತ ತುಂಬಾ ಹೊಳಪುದು, ಮಾಧ್ಯಮ, ಉದ್ಯಮ ಎಲ್ಲದಕ್ಕಿಂತ ತುಂಬಾ ದೊಡ್ಡದು ಸಂಗೀತ. ಅಷ್ಟು ದೊಡ್ಡ ಸಂಗೀತ ಸಾಗರದಲ್ಲಿ ಒಂದು ಸಣ್ಣದೊಂದು 2 ಹನಿ ನೀರು ಕುಡಿಯುವಷ್ಟು ಒಂದು ರಹದಾರಿ, ಒಂದು ಅವಕಾಶ ನನಗೆ ನನ್ನ ತಂಡದವರಿಗೆ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸೋದು. ಆಮೇಲೆ ಕೇವಲ ಖುಷಿಗೆ, ಸಂತೋಷಕ್ಕೆ ಮಾಡಿದ ಗೀತೆ, ಅದನ್ನ ಇವಾಗ ಆಸೆ ಬಿಟ್ಟಿದ್ದೀವಿ. ತಮ್ಮ ಕೈಲಾದಷ್ಟು ಅದನ್ನ ಕೇಳಿ, ನಿಮ್ಮ ಖುಷಿನೇ ನಮ್ಮ ಖುಷಿ. ಜೈ ಅಮಲು, ಜೈ ಟಿ, ಜೈ ಕನ್ನಡ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೋಗೋದು ಸ್ವಸ್ಥ. ಇದೇನು ನಾವು ಲಾಂಚ್ ಮಾಡಿದ್ವಿ ಸಾಂಗು, ಶರಣ ಸರ್ದು ವಿಡಿಯೋ, ಅದನ್ನು LED ನೋಡಿ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಹೋಗ್ಬೋದಾ? ಆಮೇಲೆ ಹೇಳ್ಬೇಕಣ್ಣ, ಹಾಗೇನೆ ಈ ಕಳಿಸ್ಬಿಡ್ಲ ಫೋಟೋ ತಕೊಂಡವನೆ ಮೋಕ್ಷ. ಈ ನಿಂತರೆ ತುಂಬಾ ಹೈಟ್ ಆಗ್ಬಿಡ್ತದೆ ಗುರು. ಅಲ್ಲಿ ತೆಗಿಬಾರು, ಹಂಗೇನೆ 30 ಜನ ತೆಗೆದಿದ್ಯಾ ನೀನು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.